ಹಾಯ್ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಟೇಸ್ಟಿ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮಗೆಲ್ಲ ಇವತ್ತೊಂದು ಸ್ಪೆಷಲ್ ಡೆಸರ್ಟ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಈ ಬ್ರೆಡ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಟೋಸ್ಟೆಡ್ ಬ್ರೆಡ್ ಪಡ್ಡಿಂಗ್ ಮಾಡೋದಂತ. ಮೊದಲಿಗೆ ಹೇಗೆ ಮಾಡೋದಂತ ನೋಡೋಕೆ ಮುಂಚೆ ಈ ವಿಡಿಯೋ ನೋಡ್ತೀರಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೂ ನಮ್ಮ ಚಾನಲ್ನಲ್ಲಿ ಬರೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರೋವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವತ್ತು ಹೊಸ ರೆಸಿಪಿ ಇಷ್ಟ ಅಲ್ಲ ನಮ್ಮ ವಿಡಿಯೋಗೆ ತಪ್ಪದಿರ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ನೋಡೋಣ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಮಾಡೋದಂತ. ಗೈಸ್, ಮೊದಲಿಗೆ ಈ ಬ್ರೆಡ್ನ ನಾವು 4 ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ಒಂದು ಬ್ರೆಡ್ ಸ್ಲೈಸ್ನ ರೀತಿಯಾಗಿ ತೊಗೊಂಡು ಇದನ್ನು 4 ಪೀಸಸ್ ಆಗಿ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಮೊದಲಿಗೆ ಈ ಬ್ರೆಡ್ನ ನಾವು ಗೀನಲ್ಲಿ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಈ ರೀತಿ 4 ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ಇದೇ ಥರ ಉಳಿದಿರೋಂಥ ಎಲ್ಲ ಬ್ರೆಡ್ನು ಈ ಥರ 4 ಪೀಸಸ್ ಕಟ್ ಮಾಡ್ಕೊಳ್ಳಿ. ನೀವು ನಾನಿಲ್ಲಿ ಒಂದು 1/2 ಪೌಂಡ್ ಅಷ್ಟು ಬ್ರೆಡ್ ತೊಗೊಂಡಿದ್ದೀನಿ ಅಷ್ಟೇ. ಒಂದು 4 to 5 ಮೆಂಬರ್ಸ್ ತಿನ್ಬೋದು. ಆ ರೀತಿ ನೀವು ಬೇಕಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಕೂಡ ಮಾಡ್ಕೊಬೋದು. ಇದೇ ರೀತಿ ಉಳಿದಿರೋ ಬ್ರೆಡ್ನ ಕಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಇವಾಗ ಅಷ್ಟು ಬ್ರೆಡ್ನು ಈ ರೀತಿಯಾಗಿ 4 ಪೀಸಸ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಗೀನಲ್ಲಿ ರೋಸ್ಟ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಇವಾಗ ಈ ಪ್ಯಾನ್ಗೆ ಗೀನ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಗೀನ ಈ ರೀತಿ ಸುತ್ತಲೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಗೀನ ಆ್ಯಡ್ ಮಾಡಿದಾದ್ಮೇಲೆ ನಾನು ಕಟ್ ಮಾಡ್ಕೊಂಡಿದ್ದಂತಲ್ಲ ಬ್ರೆಡ್ ಪೀಸ್, ಅದನ್ನು ಈ ರೀತಿಯಾಗಿ ಇಡ್ತಾ ಬನ್ನಿ. ಈ ಪ್ಯಾನ್ ಫುಲ್ಲು ಈ ರೀತಿಯಾಗಿ ಇಡಿ. ನೋಡಿ, ಈ ರೀತಿ ಪ್ಲೇಸಸ್ನ ನೋಡಿಕೊಂಡು ನೀವು ಪ್ಯಾನ್ ಫುಲ್ಲು ಅರೇಂಜ್ ಮಾಡ್ಕೊಳ್ಳಿ. ಇದನ್ನು ಒಂದು 2 ಮಿನಿಟ್ಸ್ ಚೆನ್ನಾಗಿ ನೀವು ರೋಸ್ಟ್ ಮಾಡಬೇಕಾಗತ್ತೆ ಗೀನಲ್ಲಿ. ಆವಾಗ ನಮಗೆ ಬ್ರೆಡ್ ಪಡ್ಡಿಂಗ್ ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಟೈಮ್ನಲ್ಲಿ ಒಂದು ಸ್ವಲ್ಪ ಬ್ರೆಡ್ಸ್ನ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟು ಉಳಿದಿರೋಂಥ ಬ್ರೆಡ್ಸ್ನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತೀನಿ. ಇವಾಗ ಒಂದು 5 ಮಿನಿಟ್ಸ್ ಈ ಸೈಡೇ ಫ್ರೈ ಆಗಕ್ಕೆ ಬಿಡೋಣ. ಇವಾಗ ಒಂದು ಸೈಡ್ ಪೂರ್ತಿ ಫ್ರೈ ಆಗಿದೆ. ಇವಾಗ ಮತ್ತೊಂದು ಆಪೋಸಿಟ್ ಸೈಡ್ನ ಈ ರೀತಿಯಾಗಿ ತಿರ್ವಾಕೊಳ್ಳಿ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ಈ ಥರ ಆಪೋಸಿಟ್ ಸೈಡ್ನ ಅಷ್ಟೇ ತಿರ್ವಾಕೊಳ್ಳಿ ಪೂರ್ತಿ. ನೋಡಿ, ಇವಾಗ ಪೂರ್ತಿಯಾಗಿ ಟರ್ನ್ ಮಾಡಿದ್ದೀನಿ. ಇವಾಗ ಮತ್ತೊಂದು ಸೈಡು ಚೆನ್ನಾಗಿ ಗೀ ರೋಸ್ಟ್ ಆಗಕ್ಕೆ ಬಿಡೋಣ. ನೋಡಿ, ಇವಾಗ ಇದು ಪೂರ್ತಿ ಕಂಪ್ಲೀಟಾಗಿ ಗೀ ರೋಸ್ಟ್ ಆಗಿದೆ. ಇವಾಗ ಇದನ್ನ ಒಂದು ಸಪ್ರೇಟ್ ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಒಂದು ಸಪ್ರೇಟ್ ಪ್ಲೇಟ್ಗೆ ರೋಸ್ಟ್ ಮಾಡಿರೋಂಥ ಬ್ರೆಡ್ ಪೀಸ್ನೆಲ್ಲ ತೆಗೆದಿಟ್ಕೊಳ್ಳೋಣ. ನೋಡಿ, ಇವಾಗ ಬ್ರೆಡ್ನ ಗೀ ರೋಸ್ಟ್ ಮಾಡಿದಾಗಿದೆ. ಇವಾಗ ಬ್ರೆಡ್ ಪಡ್ಡಿಂಗ್ ಮಾಡೋದು ಯಾವ ರೀತಿ ಅಂತ ನೋಡೋಣ ಬನ್ನಿ. ಗೈಸ್ ನೋಡಿ, ಇವಾಗ ಒಂದು ಹಾಲಿನ ಪಾತ್ರೆಗೆ 1/2 ಲೀಟ್ರಷ್ಟು ಹಾಲನ್ನ ಕಾಯಕ್ಕಿಡೋಣ. ನಾನಿಲ್ಲಿ 1/2 ಲೀಟ್ರಷ್ಟು ಡೈರಿ ಹಾಲನ್ನ ತೊಗೊಂಡಿದ್ದೀನಿ. ಇವಾಗ ಇದನ್ನಕ್ಕೆ ಆ್ಯಡ್ ಮಾಡೋಣ. ನೋಡಿ, ಇವಾಗ ಇದೊಂದು 5 ಮಿನಿಟ್ಸ್ ಕಾಯಕ್ಕೆ ಬಿಡೋಣ. ಗೈಸ್ ನೋಡಿ, ಇವಾಗ ಹಾಲು ಚೆನ್ನಾಗಿ ಕಾದಿದೆ ಒಂದು 1/4 ಗಂಟೆ. ಇವಾಗ ಇದಕ್ಕೆ ನಾವು ಏಲಕ್ಕಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ. ಏಲಕ್ಕಿ ಪೌಡರ್ ಹಾಕಿದಾದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏಲಕ್ಕಿ ಪೌಡರ್ ಹಾಕ್ಬಿಟ್ಟು. ನೋಡಿ, ಇವಾಗ ನೆಕ್ಸ್ಟ್ ನಾವು ಇದಕ್ಕೆ ಶುಗರ್ನ ಆ್ಯಡ್ ಮಾಡಬೇಕು. ನಾನಿಲ್ಲಿ ಒಂದು 5 ಟೇಬಲ್ ಸ್ಪೂನ್ ಅಷ್ಟು ಶುಗರ್ ತೊಗೊಂಡಿದ್ದೀನಿ. ಇವಾಗ ಶುಗರ್ನ ಮಿಲ್ಕಿಗೆ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಶುಗರ್ ಹಾಕಿದಾದ್ಮೇಲೆ ಅಷ್ಟೇ ಇನ್ನೊಂದ್ಸರಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಗೈಸ್ ನೋಡಿ, ಇವಾಗ ಸಕ್ಕರೆ ಹಾಕಿದಾದ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಒಂದು ಕುದಿ ಬಂದಮೇಲೆ ಇದಕ್ಕೆ ಕಂಡೆನ್ಸ್ ಪೌಡರ್ನ ಹಾಕಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕಂಡೆನ್ಸ್ ಪೌಡರ್ನ ತೊಗೊಂಡಿದ್ದೀನಿ. ಇವಾಗ ಬಾಯ್ಲ್ ಆಗಿರೋ ಮಿಲ್ಕ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಮಿಲ್ಕ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ಅದಕ್ಕೆ ಹಾಕಬೇಕಾಗತ್ತೆ, ಡೈರೆಕ್ಟಾಗಿ ಹಾಕ್ಬಾರ್ದು. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಂಡೆನ್ಸ್ ಪೌಡರ್ನ. ನೋಡಿ, ಇವಾಗ ಕಂಡೆನ್ಸ್ ಪೌಡರ್ ಕಂಪ್ಲೀಟಾಗಿ ಮಿಕ್ಸ್ ಮಾಡಿದಾಯಿತು. ಇವಾಗ ಇದನ್ನು ಮಿಲ್ಕಿಗೆ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಆ್ಯಡ್ ಮಾಡಿದಾದ್ಮೇಲೆ ಮತ್ತೊಂದು ಸರಿ
ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಂಡೆನ್ಸ್ ಮಿಲ್ಕ್ ಹಾಕೋದ್ರಿಂದ ಮಿಲ್ಕ್ ತಿಕ್ಕಾಗುತ್ತೆ ಮತ್ತು ಸ್ವೀಟ್ಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೋಡಿ, ನೀವು ಅಬ್ಸರ್ವ್ ಮಾಡ್ಬೋದು ಕಂಡೆನ್ಸ್ ಪೌಡರ್ ಹಾಕಿದಾದ್ಮೇಲೆ ಮಿಲ್ಕು ಎಷ್ಟು ತಿಕ್ಕಾಗಿದೆ ಅಂತ. ಇನ್ನೂ ಸ್ವಲ್ಪ ಹಿಂಗೆ ಕುದಿಸ್ತಾ ಇದ್ರೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಈ ಟೈಮಲ್ಲಿ ನಾವು ಇದಕ್ಕೆ ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಐಸ್ ಕ್ರೀಮ್ ಟೇಸ್ಟ್ ಬರುತ್ತೆ ಅಂತ ನಾನಿಲ್ಲಿ ವೆನಿಲಾ ಎಸೆನ್ಸ್ ತೊಗೊಂಡಿದ್ದೀನಿ. ಈಗ 1 ಟೇಬಲ್ ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ವೆನಿಲಾ ಎಸೆನ್ಸ್ ಹಾಕಿದಾದ್ಮೇಲೆ ಒಂದ್ಸರಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಕಲರ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಕಂದರೆ ನೀವು ಇದಕ್ಕೆ ಕೇಸರಿನ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಕೇಸರಿನ ಆ್ಯಡ್ ಮಾಡ್ತಾಯಿಲ್ಲ, ಸ್ಕಿಪ್ ಮಾಡಿದ್ದೀನಿ. ಈಗ ಒಂದು 2 ಮಿನಿಟ್ಸ್ ಹಿಂಗೆ ಚೆನ್ನಾಗಿ ಕುದೀಲಿಕ್ಕೆ ಬಿಡೋಣ. ಲಾಸ್ಟಿಗೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಬೇಕು. ನೋಡಿ, ಇವಾಗ ಇದು ಕಂಪ್ಲೀಟಾಗಿ ರೆಡಿ ಆಗಿದೆ. ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಗೋಡಂಬಿ, ಬಾದಾಮಿ ಹಾಗೂ ಪಿಸ್ತಾ 3 ಥರ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಸ್ಮಾಲ್ ಪೀಸಸ್ಸಾಗಿ ಕಟ್ ಮಾಡಿಕೊಂಡು. ಸೇಮ್ ನಿಮಗಿದು ರಸಮಲೈ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈಗ ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡಿದಾದ್ಮೇಲೆ ಫೈನಲ್ ಟಚಪ್ ಆಗಿದೆ. ಈಗ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಒಂದು 5 ಮಿನಿಟ್ಸ್ ತಣ್ಣಗಾಗಕ್ಕೆ ಬಿಡೋಣ ಇದನ್ನು. ಗೈಸ್, ಇವಾಗ ತಣ್ಣಗಾಗೋ ಅಷ್ಟರಲ್ಲಿ ನಾನು ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ. ಇವಾಗ ಬೌಲ್ಗೆ ಆವಾಗಲೇ ಫ್ರೈ ಮಾಡ್ಕೊಂಡಿದ್ವಲ್ಲ ಬ್ರೆಡ್ಡು, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಒಂದೊಂದೇ ಬ್ರೆಡ್ ಪೀಸಸ್ನ ಸುತ್ತಲೂ ಹಿಂಗೆ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಕಂಪ್ಲೀಟಾಗಿ ಎಲ್ಲ ಬ್ರೆಡ್ ಪೀಸಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಗೈಸ್ ನೋಡಿ, ಇವಾಗ ಕಂಡೆನ್ಸ್ ಮಿಲ್ಕ್ ಕೂಡ ತಣ್ಣಗಾಗಿದೆ. ಇವಾಗ ಇದನ್ನು ನಾವು ಬ್ರೆಡ್ ಪೀಸಸ್ಗೆ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಒಂದು ಸ್ಪೂನ್ನೇ ತೊಗೊಂಡು ಸುತ್ತಲೂ ಹಿಂಗೆ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಬ್ರೆಡ್ಡೆಲ್ಲ ಯಾವ ರೀತಿಯಾಗಿ ಕಂಡೆನ್ಸ್ ಮಿಲ್ಕ್ನ ಹೀರ್ಕೊತಿದೆ ಅಂತ. ಈ ಮೆಥಡಲ್ಲಿ ಮಾಡಿದ್ರೆ ಎಲ್ಲ ಬ್ರೆಡ್ ಪೀಸಸ್ಗೂ ಈ ಥರ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ನೀವು ಬೇಕಿದ್ರೆ ಈ ಮಿಲ್ಕಿಗೂ ಕೂಡ ಆ್ಯಡ್ ಮಾಡ್ಕೊಬೋದು. ಅವಾಗ ನಮಗೆ ನೀಟಾಗಿ ಎತ್ಕೊಳ್ಳೋಕೆ ಸಿಗಲ್ಲ ಅಂತ ನಾನು ಈ ಮೆಥಡ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಉಳಿದಿರೋಂಥ ಎಲ್ಲ ಕಂಡೆನ್ಸ್ ಮಿಲ್ಕ್ನೂ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಟೋಸ್ಟೆಡ್ ಬ್ರೆಡ್ ಪಡ್ಡಿಂಗ್ ರೆಡಿ ಆಗಿದೆ. ನೋಡಿ, ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಅಂತ. ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಬನ್ನಿ ಇವಾಗ ಟೇಸ್ಟ್ ಮಾಡಿದ್ರೆ ಯಾವ ರೀತಿಯಾಗಿ ಟೋಸ್ಟೆಡ್ ಬ್ರೆಡ್ ಪಡ್ಡಿಂಗ್ ಆಗಿದೆ ಅಂತ. ಗೈಸ್, ಫೈನಲ್ ಆಗಿ ಟೋಸ್ಟೆಡ್ ಬ್ರೆಡ್ ಪಡ್ಡಿಂಗ್ ರೆಡಿ ಆಗಿದೆ. ಇವಾಗ ಇದನ್ನು ಟೇಸ್ಟ್ ಮಾಡಿ ನೋಡೋಣ ಯಾವ ರೀತಿ ಆಗಿದೆ ಅಂತ. ಗೈಸ್, ಇವಾಗ ಟೇಸ್ಟ್ ಮಾಡೋಣ ಬನ್ನಿ ಯಾವ ರೀತಿ ಆಗಿದೆ ಬ್ರೆಡ್ ಪಡ್ಡಿಂಗ್ ಅಂತ ನೋಡೋಣ. ನೋಡಿ, ತುಂಬ ಸಾಫ್ಟಾಗಿ ಬ್ರೆಡ್ ಎಲ್ಲ ಸಖತ್ತಾಗಿ ನೆಂದಿದೆ. ಸೇಮ್ ಒಂಥರ ರಸಮಲೈ ಥರ ಇದೆ ಗೈಸ್. ತಿಂತಾನೆ ಇರ್ಬೇಕು ಅನಿಸ್ತಾ ಇದೆ. ಈಗ ಇದು ಸ್ವಲ್ಪ ಬಿಸಿ ಇದೆ. ನೀವು ರೆಫ್ರಿಜರೇಟರ್ನಲ್ಲಿ ಇಟ್ಕೊಂಡು ತಿಂದರೆ ಇನ್ನೂ ಸೂಪರ್ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಐಸ್ ಕ್ರೀಮ್ ಟೇಸ್ಟ್ ಎಲ್ಲ ಇರುತ್ತೆ, ವೆನಿಲಾ ಹಾಕಿದ್ದೀವಲ್ಲ ಅದಕ್ಕೋಸ್ಕರ. ಈ ರೆಸಿಪಿನ ನೀವು ನಿಮ್ಮಲ್ಲೇ ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ. ಹೇಗಾಗಿದೆ ಅಂದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ಥರ ಟೇಸ್ಟಿ ರೆಸಿಪೀಸ್ಗಾಗಿ ನಮ್ಮ ಟೇಸ್ಟಿ ಕನ್ನಡ ಯೂಟ್ಯೂಬ್ ಚಾನಲ್ನ ತಪ್ಪದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೂ ಹೊಸ ರೆಸಿಪಿ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.